ವಿದೇಶಕ್ಕೆ ಹಾರಿದ ಮೇಘ್ನಾ ರಾಜ್ ತಮ್ಮ ಗಂಡನನ್ನು ನೋಡಲು ಎರಡನೇ ಗಂಡನನ್ನು ನೋಡಲು ಒಂದು ವಿದೇಶಕ್ಕೆ ಹಾರಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಏನಾಯಿತು, ಮೇಘ್ನಾ ರಾಜ್ರವರ ಮದುವೆ ಫಿಕ್ಸ್ ಆಯ್ತಾ? ಎರಡನೇ ಮದುವೆ ಏನಾಯಿತು? ಇವರ ಗಂಡ ಏನನ್ನ ಕೆಲಸ ಮಾಡ್ತಾರೆ? ಸೊ ಇವರು ಆಲ್ರೆಡಿ ಎಂಗೇಜ್ಮೆಂಟನ್ನು ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಸೊ ಎಂಗೇಜ್ಮೆಂಟ್ ಆಗಿದ್ರೆ ಯಾರು ಇವರ ಗಂಡ? ಸೊ ಯಾರನ್ನ ಮದುವೆ ಆಗ್ತಿದ್ದಾರೆ? ಅವ್ರ ಕೆಲಸ ಏನು ಮಾಡ್ತಾರೆ? ಸೊ ಅವರೇನಾದರೂ ವಿದೇಶದಲ್ಲಿದ್ದಾರಾ? ಏನಾದರೂ ಕನ್ನಡಿಗರ? ಅವರು ಕರ್ನಾಟಕದಲ್ಲಿ ಇರ್ತಾರಾ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ಕನ್ನಡದ ಸ್ಯಾಂಡಲ್ವುಡ್ನ ನಟಿಯಾದಂಥ ಮೇಘ್ನಾ ರಾಜ್ ತುಂಬ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಹಲವಾರರ ಜೀವನದಲ್ಲಿ ತುಂಬ ಅಂದರೆ ತುಂಬ ನೊಂದಿದ್ದಾರೆ ಜೀವನದಲ್ಲಿ ಇವರು ಮೇಘ್ನಾ ರಾಜ್ರವರು. ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಸಮಾಜದಲ್ಲಿ ಹಲವಾರು ನಿಂದನೆಗಳನ್ನು ಇವರು ಎದುರಿಸಿದ್ದಾರೆ. ಯಾಕೆ ಅಂದರೆ ಒಂದು ತುಂಬು ಗರ್ಭಿಣಿಯಾಗಿರ್ತಾರೆ. ಆಗಿನ ಸಮಯದಲ್ಲಿ ಸಮಾಜದಲ್ಲಿ ಹಲವಾರು ರೀತಿ ಮಾತನಾಡ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಮೇಘ್ನಾ ರಾಜ್ರವರು ಯಾರು ಸಂಬಂಧಿಕರನ್ನು ಹೆಚ್ಚಾಗಿ ನಂಬಿರ್ತಾರೋ ಅವರೇ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಇವರನ್ನು ಕೇರ್ಲೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇಲ್ಲ ಇವಳು ಯಾರು ಅನ್ನೋದು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಂತೆ. ಯಾವಾಗಲೂ ನೇಮು ಫೇಮುಗೋಸ್ಕರ ಮಾತ್ರ ಒಂದು ಚಿರಂಜೀವಿ ಸರ್ಜಾ ಅವರನ್ನ ನಮ್ಮನ್ನ ಬಳಸ್ಕೊಂಡ್ರು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ತುಂಬು ಗರ್ಭಿಣಿ ಆದಂತಹ ಮೇಘ್ನಾ ರಾಜ್ರವರು ಆ ಒಂದು ಸಮಯದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸಿದ್ದೇನೆ. ನನ್ನ ಸ್ಥಾನದಲ್ಲಿ ಯಾರಾದರೂ ಇದ್ರೆ, ನನ್ನ ಪ್ಲೇಸಲ್ಲಿ ಯಾರಾದರೂ ಇದ್ರೆ ಅವರು ಖಂಡಿತವಾಗ್ಲೂ ಒಂದು ಸುಸೈಡ್ ಅನ್ನ ಮಾಡ್ಕೊಳ್ತಾ ಇದ್ರು ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಯಾಕೆ ಅಂದ್ರೆ ಅಷ್ಟೊಂದು ನೋವುಗಳನ್ನ ಇವರು ಅನುಭವಿಸಿದ್ದಾರಂತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ನಾನು ಗಟ್ಟಿಗಿತ್ತಿಯಾಗಿ ನಿಂತೆ, ನಾನು ಯಾವಾಗಲೂ ಅಲ್ಲಿ ಯಾಕೆ ಒಂದು ಆ ರೀತಿಯ ಡಿಸಿಷನನ್ನು ತೆಗೆದುಕೊಂಡೆ ಅಂದರೆ ಖಂಡಿತವಾಗ್ಲೂ ನಾನು ಒಂದು ನನ್ನ ಮಗಳಿಗೋಸ್ಕರ ಆಗಿರ್ಬೋದು, ನನ್ನ ಮಗನಿಗೋಸ್ಕರ ಆಗಿರ್ಬೋದು, ನನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುವಿಗೋಸ್ಕರ ನಾನು ಆ ಡಿಸಿಷನ್ನ ತೆಗೆದುಕೊಂಡೆ. ನನ್ನ ಹೊಟ್ಟೆಯಲ್ಲಿ ಯಾವುದೇ ಮಗು ಇರಲಿ ಅದಕ್ಕಾಗಿ ನಾನು ಬದುಕಬೇಕು ಅಂತ ಡಿಸೈಡ್ ಮಾಡಿದೆ. ಆನಂತರ ನನಗೆ ಒಂದು ಗಂಡು ಮಗುವಿನ ಜನನವಾಯಿತು. ಸೊ ಅವನಲ್ಲೇ ನಾನು ಚಿರಂಜೀವಿ ಸರ್ಜಾ ಅವ್ರನ್ನ ನೋಡಿಕೊಂಡು ಬಂದೆ. ಚಿರಂಜೀವಿ ಸರ್ಜಾ ಅವರನ್ನೇ ಅವ್ರಲ್ಲಿ ನೋಡ್ಕೊಂಡು ಬಂದು ಅವನಿಗೆ ತಂದೆ ತಾಯಿ ಎರಡು ನಾನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಟೈಮ್ ಕಳೆದಂತೆ ಗೊತ್ತಾಯಿತು, ಒಂದು ತಂದೆಯ ಸ್ಥಾನವನ್ನು ತುಂಬೋದು ಅಷ್ಟು ಸುಲಭದ ಮಾತಲ್ಲ. ಸೊ ನಾನು ಕೂತು ಯೋಚನೆ ಮಾಡಿದೆ. ನಮ್ಮ ಮನೆಯಲ್ಲೂ ಕೂಡ ಯಾವ ರೀತಿ ಹೇಳಿದ್ರಪ್ಪ ಅಂತಂದರೆ, ಇಲ್ಲ ನೀನು ಎರಡನೇ ಮದುವೆಯನ್ನು ಆಗು, ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ನಮ್ಮ ಮನೆಯಲ್ಲಿ ಹೇಳಿದರು. ಆದರೆ ನನಗೆ ಅದು ಯಾಕೋ ಮೊಟ್ಟ ಮೊದಲನೇದಾಗಿ ಸರಿ ಅನಿಸ್ಲಿಲ್ಲ. ಆನಂತರ ನಾನು ಸ್ವಲ್ಪ ವಿಚಾರವನ್ನು ಮಾಡಿದೆ, ಸ್ವಲ್ಪ ಯೋಚನೆ ಮಾಡಿದಾಗ ಗೊತ್ತಾಯಿತು, ಇಲ್ಲ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ಅನಿಸ್ತು ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಮುಂದೆ ಹೇಳ್ತಾ ಹೋಗ್ತಾರೆ, ನಾನು ಎರಡನೇ ಮದುವೆ ಯಾಕೆ ಆಗಬೇಕು ಅಂದರೆ ನನ್ನ ಮಗ ಒಬ್ಬ ಪುರುಷ, ಅವನಿಗೆ ಒಬ್ಬ ಪುರುಷನ ಅಗತ್ಯವಿರುತ್ತೆ. ಯಾಕಪ್ಪ ಅಂತಂದರೆ ಅವನು ದೊಡ್ಡವನಾಗ್ತಾ ಅವನ ಎಲ್ಲ ಸೀಕ್ರೆಟ್ಸ್ಗಳನ್ನು ನನ್ನ ಮುಂದೆ ಹೇಳ್ಕೊಳ್ಳೋಕ್ಕೆ ಆಗೋತ್ತಿಲ್ಲ. ಸೊ ಯಾಕಪ್ಪ ಅಂತಂದರೆ ನಮ್ಮ ಒಂದು ಕುಟುಂಬಕ್ಕೆ ಒಬ್ಬ ಪುರುಷನ ಅಗತ್ಯವಿದೆ. ಯಾಕೆ ಅಂದರೆ ಒಂದು ಎಲ್ಲ ಸೀಕ್ರೆಟ್ಸ್ಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನದೇ ಆದ ಕೆಲವೊಂದಿಷ್ಟು ಪರ್ಸ್ನಲ್ಸ್ಗಳಿರುತ್ತೆ, ಅದನ್ನು ಹೇಳ್ಕೊಳ್ಳೋಕ್ಕಾದ್ರೂ ಒಬ್ಬ ಗಂಡು ಬೇಕೇ ಬೇಕು. ನಮ್ಮ ಫ್ಯಾಮಿಲಿ ಸಪೋರ್ಟ್ಗಾದರೂ ಒಬ್ಬ ಗಂಡು ಬೇಕೇ ಬೇಕು. ಸೊ ನಾನು ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಈಗಾಗಲೇ ಆಲ್ರೆಡಿ ಒಂದು ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಒಂದು ಗಂಡನ ಕೂಡ ನೋಡಿದ್ದಾರಂತೆ. ಅವರು ಕನ್ನಡಿಗರೇ ಆಗಿದ್ದು ಒಂದು ಫಾರಿನ್ನಲ್ಲಿ ಕೆಲಸವನ್ನ ಮಾಡ್ತಾರಂತೆ. ಆದಷ್ಟು ಬೇಗ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಇದ್ರ ಬಗ್ಗೆ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಬೇಕು ಅಂದರೆ ಕೊಡ್ತೀನಿ. ಸೊ ಈ ಒಂದು ವಿಡಿಯೋದ ಅಪ್ಡೇಟ್ ಬೇಕಂದರೆ ಒಂದಿಷ್ಟು ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಕಮೆಂಟ್ ಬರ್ತಾವೋ ಅದ್ರ ಮೇಲೆ ನಾನು ಮುಂದಿನ ವಿಡಿಯೋನ ಮಾಡ್ತೀನಿ.